ಹಾಯ್ ಎಲ್ರಿಗೂ, ನಾನಿವತ್ತು ಮಿಕ್ಸ್ ಸೊಪ್ಪಿನ ಸಾರು ಅಥವಾ ಮಸ್ಸೊಪ್ಪನ್ನ ನಮ್ಮ ಮನೆಗೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು 4 ಥರದ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕು, ಸಬ್ಬಸಿಗೆ, ದಂಟಿನ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು. ಸೊಪ್ಪು ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಅದಕ್ಕೆ ತೊಗರಿಬೇಳೆ 1 ಕಪ್ಪು, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ 1 ಈರುಳ್ಳಿ, 3 ರಿಂದ 4 ಕಟ್ ಮಾಡಿರೋ ಟೊಮ್ಯಾಟೊ ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಳೆ ಹಾಗೆ ಸೊಪ್ಪು ಬೇಯುವಷ್ಟು ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ 3 ರಿಂದ 4 ವಿಷಲ್ ಹಾಕಿಸಿ. ನಾನು 3 ವಿಷಲ್ ಹಾಕ್ಸಿದ್ದೀನಿ. ಅದು ಬೇಯುವಷ್ಟರಲ್ಲಿ ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿ, ಸ್ವಲ್ಪ ನೀರು ಹಾಕಿ 2 ಸ್ಪೂನ್ ಮನೇಲಿ ಮಾಡಿರೋ ಸಾಂಬಾರ್ ಪೌಡರ್ ಹಾಕಿ ಗ್ರೈಂಡ್ ಮಾಡಿ ತೆಗೆದಿಡಿ. ಬೇಳೆ ಬೆಂದ ಮೇಲೆ ಮಸಿಬೇಕು. ಅದನ್ನು ಯಾವಾಗಲೂ ಸೊಪ್ಪನ್ನ 3 ರಿಂದ 4 ಸಲ ತೊಳಿಬೇಕು, ಯಾಕಂದರೆ ಅದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಒಲೆ ಮೇಲೆ ಬೇಳೆ ಸೊಪ್ಪಿನ ಮಿಶ್ರಣನ ಕುದಿಯೋಕ್ಕಿಡಿ. ಅದಕ್ಕೆ ರುಬ್ಬಿರೋ ತೆಂಗಿನಕಾಯಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಸೊಪ್ಪಿನ ಸಾರಿನ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ, 2 ರಿಂದ 3 ಒಣಮೆಣಸಿನ್ಕಾಯಿ ಆ್ಯಂಡ್ ಕರಿಬೇವು ಹಾಕಿ ಬೇಯಿಸಿ ಈ ಒಗ್ಗರಣೆನ ಸೊಪ್ಪಿನ ಸಾರಿಗೆ ಹಾಕಿ ಜೊತೆಗೆ ಸ್ವಲ್ಪ ಹುಣಸೆ ರಸ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಬೇಕು. ನೋಡಿ, ರೆಡಿ ಆಯಿತು ಬಿಸಿ ಬಿಸಿ ಮಸೊಪ್ಪಿನ ಸಾರು. ನಾನಂತೂ ರೈಸ್ಗೆ ತುಪ್ಪ ಹಾಕ್ಕೊಂಡು ಕಾಯ್ತಾ ಇದ್ದೆ ಮಸೊಪ್ಪಿನ ಸಾರು ಜೊತೆ ಟೇಸ್ಟ್ ಮಾಡೋಕ್ಕೆ. ಈ ಮಸೊಪ್ಪಿನ ಸಾರು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಮಾಡಿದ್ರೆ ಚಪಾತಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.